ಅಪ್ಪ ಅಮ್ಮ ಬೈದ್ರೆ ಎದುರು ಮಾತಾಡೋ ಹೆಣ್ಮಕ್ಳು, ತಂದೆ ತಾಯಿ ಜೊತೆ ಜಗಳ ಮಾಡೋ ಹೆಣ್ಮಕ್ಳು, ತಾವ್ ಪ್ರೀತಿಸೋ ಹುಡುಗ ಕೆಟ್ಟ ಮಾತಲ್ಲಿ ಬೈದ್ರು ಕೂಡ ಬಾಯಿ ಮುಚ್ಕೊಂಡು ಕೇಳಿಸ್ಕೊಳ್ತಾರೆ. ಒಬ್ಬ ಅಪರಿಚಿತ ವ್ಯಕ್ತಿ ಆ ಹುಡುಗಿ ತಂದೆ ತಾಯಿನ ಕೆಟ್ಟ ಮಾತಲ್ಲಿ ಬೈದ್ರು ಕೂಡ ಅವಳು ಕೋಪ ಮಾಡ್ಕೊಳ್ದೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ಅವನಿಗೆ ಕನ್ವಿನ್ಸ್ ಮಾಡಕ್ಕೆ ಪ್ರಯತ್ನ ಪಡ್ತಾಳೆ. ಯಾಕೆ ಅಂತಂದ್ರೆ ಅವಳು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಅವನನ್ನ ಪ್ರೀತಿಸ್ತಾ ಇರ್ತಾಳೆ. ಅವಳ ಅಪ್ಪ ಅಮ್ಮನ ಬಿಡಕ್ ತಯಾರಾಗಿರ್ತಾಳೆ, ಆದ್ರೆ ಅವಳು ಪ್ರೀತಿನ ಬಿಡಲ್ಲ. ಅವಳ ತಂದೆ ತಾಯಿನ ಎಷ್ಟು ಒತ್ತಡದಲ್ಲಿ ಸಿಗಾಕ್ಸ್ತಾಳೆ ಅಂದ್ರೆ ಪ್ರಪಂಚದ ಮುಂದೆ ಅವರು ಮುಖ ತೋರ್ಸಕ್ಕೂ ಲಾಯಕಾಗೊಳಿಸಲ್ಲ. 3 ತಿಂಗಳ ಪ್ರೀತಿಗೆ ಅದೆಂತ ಶಕ್ತಿ ಇದೆಯಾ ನನಗಂತೂ ಗೊತ್ತಿಲ್ಲ. 20 ವರ್ಷದಿಂದ ತೋರಿಸಿರೋ ಪ್ರೀತಿನ ಕೂಡ ಅವಳು ಬಿಡಕ್ ತಯಾರಾಗಿರ್ತಾಳೆ. ಹಾಗೆ ಇದನ್ನು ಹೇಳ್ತಾಳೆ, ತನ್ನ ತಂದೆ ತಾಯಿಗೂ ಅವಳಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. ನೀನೇ ಯೋಚನೆ ಮಾಡು, ತನ್ನ ಮಗಳು ಬಾಳಿ ಬದುಕ್ಲಿ ಅಂತ ಹಗಲು ರಾತ್ರಿ ಕಷ್ಟಪಟ್ಟು ದುಡ್ದು ಅವಳನ್ನ ಸಾಕ್ತಾರೆ. ಅದೇ ತಂದೆ ತಾಯಿಗೆ ತಮ್ಮ ಮಕ್ಕಳು ಕಷ್ಟದಲ್ಲಿರೋದನ್ನ ನೋಡಿ ಖುಷಿ ಸಿಗುತ್ತಾ? ಇಲ್ಲ. ಯಾಕೆ ಅಂತಂದ್ರೆ ಅವ್ರು ಈ ಜಗತ್ತನ್ನ, ಈ ಜನಗಳನ್ನ ತುಂಬಾ ಹತ್ರದಿಂದ ನೋಡಿದ್ದಾರೆ. ಇಷ್ಟ ಹೇಳಿದ್ಮೇಲೆ ನಿಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ವೇಟ್ ಮಾಡು, ಟೈಮ್ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ಒಂದಲ್ಲ ಒಂದಿನ ಅವರು ತಂದೆ ತಾಯಿ ಆಗ್ತಾರೆ, ಅವ್ರ ಜಾಗದಲ್ಲಿ ಅವರು ಇರ್ತಾರೆ, ಅವ್ರಿಗೂ ಮಕ್ಳಾಗ್ತಾರೆ.